ರಾಮನಗರ ಅಂತ ಬದಲಿಗೆ ಈಗ ಬೆಂಗಳೂರು ದಕ್ಷಿಣ ಅಂತ ಆಗೋದ್ರಿಂದ ಜನರಿಗೆ ಏನು ಲಾಭ? ಒಂದು ಜಿಲ್ಲೆ ಅಂತ ಮಾಡಬೇಕು ಅಥವಾ ಒಂದು ಜಿಲ್ಲೆ ಹೆಸರನ್ನ ಚೇಂಜ್ ಮಾಡಬೇಕು ಇಷ್ಟೇನಾ ಸರ್ ಪ್ರೋಸೆಸ್? ಕ್ಯಾಬಿನೆಟ್ ಮುಂದೆ ತರಕ್ಕೆ ಮುಂಚೆ ಈ ಪ್ರೋಸೆಸ್ಸು, ಈ ಒಂದು ನಿಯಮ ಕಡ್ಡಾಯವಾಗಿ ಪಾಲಿಸಬೇಕಾಗಿರೋದು. ಸರ್ವಾಧಿಕಾರಿ ಧೋರಣೆ, ಎಡಬಿಡಂಗಿ ರಾಜಕಾರಣ. ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಕರಣ ಮಾಡಿರ್ತಕ್ಕಂಥ ಜಿಲ್ಲೆಯ ಹೆಸರನ್ನು ತೆಗಿಬೇಕು ಅನ್ನೋ ಈ ಒಂದು ಜಿಲ್ಲೆಯ ವ್ಯಾಪ್ತಿಗೆ ಯಾವ ಭಾಗಗಳು ಸೇರಿಕೊಂಡಿದೆ ಅಲ್ಲಿನ ನೆಲದ ಬೆಲೆ 1ಕ್ಕೆ 2, 3, 4 ಪಟ್ಟು ಜಾಸ್ತಿ ಆಗುತ್ತೆ. ಈಗ ಇದಕ್ಕೂ ಏನಾದ್ರು ಕೂಡ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಅಂತ ಏನಾದ್ರು ಮಾಡಿದ್ರೆ ಹೇಗೆ ಅಂತ ಸರ್? ಸ್ವತಃ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕಾಗಿರೋದು. ತುಘಲಕ್ ದರ್ಬಾರು ಮತ್ತೆ ನಾನು ಹೇಳಿದಾಗ ಇದರಲ್ಲಿ ಲ್ಯಾಂಡ್ ಮಾಫಿಯಾ ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡಿದೆ. ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡ್ಬಿಡ್ಬೇಕಾ, ವೋಟರ್ ಐಡಿ ಚೇಂಜ್ ಮಾಡಿಸ್ಕೊಂಡ್ಬಿಡ್ಬೇಕಾ ಅನ್ನೋದು ಆಲ್ರೆಡಿ ಥಾಟ್ ಶುರುವಾಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ತುಂಬ ಸುದೀರ್ಘವಾದಂಥದ್ದು. ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಮನಗರ ಜಿಲ್ಲೆಯನ್ನ ಮಾಡಿದ್ರು. ಈಗ ಸಿದ್ದರಾಮಯ್ಯ ಅವರ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರು, ಕನಕಪುರದ ಮೂಲದ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಇವರ ಈ ಒಂದು ಸರ್ಕಾರದಲ್ಲಿ ಈಗ ರಾಮನಗರ ಜಿಲ್ಲೆ ಬದಲಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನುವಂಥದ್ನ ಈಗ ಆಲ್ರೆಡಿ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಮಾಡಿದ್ದಾರೆ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಒಂದಷ್ಟು ಜನ ಶಾಸಕರು ಮುಖ್ಯಮಂತ್ರಿಗಳು ಮನವಿಯನ್ನ ಕೊಟ್ಟಿದ್ರು. ಅದಾದ ಬಳಿಕ ಮೊನ್ನೆ ಕ್ಯಾಬಿನೆಟ್ ನಲ್ಲಿ ಕೂಡ ಬಂದಿತ್ತು. ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಸಿಕ್ಕಿದೆ. ಈ ಕ್ಯಾಬಿನೆಟ್ ನಲ್ಲಿ ಅಪ್ರೂವಲ್ ಸಿಕ್ಕಿದ ತಕ್ಷಣ ಈಗ ಜಿಲ್ಲೆ ಆಗೋಯ್ತಾ ಅಥವಾ ಏನೊಂದು ಜಿಲ್ಲೆ ಅಂತ ಘೋಷಣೆ ಮಾಡಕ್ಕೆ ಏನ್ ಮಾನದಂಡ? ಸಾರ್ವಜನಿಕರ ಪಾತ್ರ ಈ ವಿಚಾರದಲ್ಲಿ ಇಲ್ವಾ? ಜೊತೆಗೆ ರಾಮನಗರ ಅಂತ ಬದಲಿಗೆ ಈಗ ಬೆಂಗಳೂರು ದಕ್ಷಿಣ ಅಂತ ಆಗೋದ್ರಿಂದ ಜನರಿಗೆ ಏನ್ ಲಾಭ? ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಯ ಮುಖಂಡರು, ಬಹಳ ಪ್ರಮುಖವಾಗಿ ಸಾಮಾಜಿಕ ಹೋರಾಟಗಾರರು ಈ ತರ ವಿಚಾರದಲ್ಲಿ ಹೆಚ್ಚು ಒಂದು ಆಸಕ್ತಿಯನ್ನ ವಹಿಸಿ ಒಂದು ಗ್ರೌಂಡ್ ಲೆವೆಲ್ ಅಲ್ಲಿ ವರ್ಕ್ ಮಾಡಿರುವಂತಹ NR ರಮೇಶ್ ಸರ್ ಇದ್ದಾರೆ. ಅವರು ನಮ್ಗೆ ಈಗ ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಸರ್, ಮೊದಲಿಗೆ ಈ ಒಂದು ಪ್ರೋಸೆಸ್ ಇದೆಯಲ್ಲ ಸರ್, CM, DCM ಅವರು ಮತ್ತೊಂದಷ್ಟು ಜನ MLAಗಳು ಮನವಿ ಕೊಡ್ತಾರೆ. ಅದಾದ ಬಳಿಕ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿಬಿಡುತ್ತೆ. ಇಷ್ಟೇನಾ ಸರ್ ಒಂದು ಜಿಲ್ಲೆ ಅಂತ ಮಾಡಬೇಕು ಅಥವಾ ಒಂದು ಜಿಲ್ಲೆ ಹೆಸರನ್ನ ಚೇಂಜ್ ಮಾಡಬೇಕು? ಇಷ್ಟೇನಾ ಸರ್ ಪ್ರೋಸೆಸ್? ಒಂದು ಪ್ರಾದೇಶಿಕವಾಗಿ ಯಾವುದೇ ಭಾಗವನ್ನು, ಭೌಗೋಳಿಕ ಭಾಗವನ್ನು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸೇರ್ಪಡೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಅಧಿಸೂಚನೆಯನ್ನು ಹೊರಡಿಸಿ, ಅಧಿಸೂಚನೆಯ ಮೂಲಕ ಕನಿಷ್ಠ 30 ದಿನಗಳ ಕಾಲಾವಕಾಶವನ್ನು ಕೊಟ್ಟು ಸಾರ್ವಜನಿಕರಿಂದ ಅಭಿಪ್ರಾಯ ಸಂಗ್ರಹ ಮತ್ತು ಸಾರ್ವಜನಿಕರಿಂದ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ಮಾಡಿಕೊಡ್ಬೇಕು. ಆನಂತರ ಅಷ್ಟೇ ನಿಯಮಾನುಸಾರ ಕ್ಯಾಬಿನೆಟ್ ಮುಂದೆ ತಂದು ಆನಂತರ ಅವರು ಗೆಜೆಟ್ ನೋಟಿಫಿಕೇಷನ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇದು ಸದನದ ಮುಂದೆ ತರಬೇಕು ಅಂತಿಲ್ಲ. ಆದರೆ ಕ್ಯಾಬಿನೆಟ್ ಮುಂದೆ ತರಕ್ಕೆ ಮುಂಚೆ ಈ ಪ್ರೋಸೆಸ್ಸು, ಈ ಒಂದು ನಿಯಮ ಕಡ್ಡಾಯವಾಗಿ ಪಾಲಿಸಬೇಕಾಗಿರೋಂಥದ್ದು. ಆದರೆ ಈ ಪ್ರಕರಣದಲ್ಲಿ ಅದನ್ನು ಯಾವುದನ್ನು ಅವರು ಪಾಲಿಸಿಲ್ಲ. ಒಂದು ಸರ್ಕಾರ ಇವತ್ತು ಮಾಡಿರ್ತಕ್ಕಂಥ ತುಘಲಕ್ ದರ್ಬಾರ್ ಅನ್ನೋ ರೀತಿಯಲ್ಲೇ ಇವತ್ತು ಎಡಬಿಡಂಗಿ ಧೋರಣೆಯಿಂದ ಈಗಾಗಲೇ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಬಹಳಷ್ಟು ವರ್ಷಗಳ ಕಾಲದಿಂದ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ಪಕ್ಕದ್ದೇ ಭಾಗವನ್ನು ಅಂತಂದರೆ ಆನೇಕಲ್ಲು ಸೇರಿದಾಗೆ ಬಹಳಷ್ಟು ಭಾಗವನ್ನು ಬೆಂಗಳೂರು ನಗರ ಜಿಲ್ಲೆ ಅಂತ ಕರೆಯುವಂಥ ಸಂದರ್ಭದಲ್ಲಿ 2012-13 ತನಕ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ್ದಂಥ 8 ತಾಲೂಕುಗಳೇನಿತ್ತು, ಒಂದು ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ಚನ್ನಪಟ್ಟಣ, ರಾಮನಗರ ಮತ್ತು ಕನಕಪುರ, ಈ ತಾಲೂಕುಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಅಂತ ಸೇರಿತ್ತು. ಅದು ಸರಿ ಇತ್ತು. ಅದಾದ ನಂತರ 4 ತಾಲೂಕುಗಳನ್ನು ರಾಮನಗರ ಜಿಲ್ಲೆಯನ್ನಾಗಿ ಎಚ್ ಡಿ ಕುಮಾರಸ್ವಾಮಿ ಅವರೇನು ಒಂದು ನಾಮಕರಣ ಮಾಡಿದ್ರು. ನಿಯಮಾನುಸಾರ ಮಾಡಿ ಸಾರ್ವಜನಿಕರಿಂದ ಆಕ್ಷೇಪಣೆಗಳ ಸಲ್ಲಿಕೆಗೆ ಅವಕಾಶ ಮಾಡಿಕೊಟ್ಟು ಆನಂತರ ಅವರು ಮಾಡಿದಂಥದ್ದು ಕನಕಪುರ, ರಾಮನಗರ, ಚನ್ನಪಟ್ಟಣ ಮತ್ತು ಮಾಗಡಿ ತಾಲೂಕುಗಳನ್ನು. ಇವರು ಕೂಡ ಅದೇ ರೀತಿ ಮಾಡಬೇಕಾಗಿತ್ತು. ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಹೆಸರಿಟ್ಟಿದ್ರೆ ಸೂಕ್ತವಾಗಿರುವಂಥದ್ದು. ಆದರೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡೋ ಹಿನ್ನೆಲೆಯಲ್ಲಿ 2 ಪ್ರಮುಖವಾದಂಥ ಕಾರಣ. ಒಂದು ಸರ್ವಾಧಿಕಾರಿ ಧೋರಣೆ, ಎಡಬಿಡಂಗಿ ರಾಜಕಾರಣ ಮತ್ತು ತುಘಲಕ್ ದರ್ಬಾರ್ ಅನ್ನೋದು ಒಂದು ಮೊದಲನೇದಾದರೆ, ತಮ್ಮ ರಾಜಕೀಯ ಬದ್ಧವೈರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಾಮಕರಣ ಮಾಡಿರ್ತಕ್ಕಂಥ ಜಿಲ್ಲೆಯ ಹೆಸರನ್ನು ತೆಗಿಬೇಕು ಅನ್ನೋ ಒಂದು ಮನೋಭಾವ ಇಲ್ಲಿ ಒಂದು ಏನಂತಾರೆ ದ್ವೇಷದ ರಾಜಕಾರಣದ ಮನೋಭಾವ ಎದ್ದು ಕಾಣ್ತದೆ. ಇನ್ನೊಂದು, ಬೆಂಗಳೂರು ದಕ್ಷಿಣ ಅಂತ ಇಡ್ತಾ ಇರೋದ್ರಿಂದ ಸಹಜವಾಗಿಯೇ ಈ ಒಂದು ಜಿಲ್ಲೆಯ ವ್ಯಾಪ್ತಿಗೆ ಯಾವ ಭಾಗಗಳು ಸೇರಿಕೊಂಡಿದೆ ಅಲ್ಲಿನ ನೆಲದ ಬೆಲೆ 1ಕ್ಕೆ 2, 3, 4 ಪಟ್ಟು ಜಾಸ್ತಿ ಆಗುತ್ತೆ. ಯಾರ್ಯಾರು ಈ ಒಂದು ಭಾಗದಲ್ಲಿ ರಾಜಕಾರಣಿಗಳು, IAS ಅಧಿಕಾರಿಗಳು ಮತ್ತು ಈ ದೊಡ್ಡ ಭ್ರಷ್ಟ ಅಧಿಕಾರಿಗಳು
ಯಾರ್ಯಾರು 100 ಎಕರೆ 1000 ಎಕರೆ ಜಾಗವನ್ನು ಮಾಡ್ಕೊಂಡಿದ್ದಾರೆ ಅವರ ಜಮೀನುಗಳಿಗೆ ಹೇರಳವಾಗಿ ಇಲ್ಲಿ ದುಡ್ಡು ಬರೋವಂಥದ್ದು. ಇದ್ರ ಜೊತೆಗೆ ಈ ಭಾಗದಲ್ಲಿ ವಿಪರೀತವಾಗಿ ತಲೆ ಎತ್ತುತ್ತಾ ಇರ್ತಕ್ಕಂಥ ಒಂದು ಲೇಔಟ್ಗಳು ಮತ್ತು ಅಪಾರ್ಟ್ಮೆಂಟ್ಗಳು, ಈ ಮಾಫಿಯಾ ಏನಿದೆ, ಲ್ಯಾಂಡ್ ಮಾಫಿಯಾ ಮತ್ತು ಕಾಂಟ್ರಾಕ್ಟರ್ಸ್ ಮಾಫಿಯಾ ಮತ್ತು ಬಿಲ್ಡರ್ಸ್ ಮಾಫಿಯಾ, ಇವರೆಲ್ಲರೂ ಸೇರಿ ಇವತ್ತು ಇದರಲ್ಲಿ ಈ ಹೆಸರಿಡೋದ್ರಿಂದ ನೂರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿರೋದು ಕೂಡ ಸತ್ಯ. ಅವರೆಲ್ಲರ ಆಶಯಗಳಿಗೆ ಈ ಒಂದು ವಂಚಕ ಬಿಲ್ಡರ್ಗಳಿದ್ದಾರೆ, ಲ್ಯಾಂಡ್ ಡೆವಲಪರ್ಸ್ ಇದ್ದಾರೆ, ಇಂಥವರ ಒಂದು ಒತ್ತಡಕ್ಕೆ ಮಣಿದು ಅವರಿಂದ ಪಡ್ಕೊಳ್ಬಾರ್ದೇ ಇರೋಂಥ ಕಿಕ್ಬ್ಯಾಕ್ಗಳನ್ನು ಪಡ್ಕೊಂಡು ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗಿರ್ತಕ್ಕಂಥ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಈಗ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಈಗ ಬೆಂಗಳೂರು ದಕ್ಷಿಣ ಅಂತಿದೆ. ಈಗ ಇದಕ್ಕೂ ಏನಾದ್ರು ಕೂಡ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಅಂತ ಏನಾದ್ರು ಮಾಡಿದ್ರೆ ಹೇಗೆ ಅಂತ ಸರ್? ಈಗ ಇದೆಲ್ಲ ಬಂದು ನಾನು ಸ್ವತಃ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಉತ್ತರ ಕೊಡಬೇಕಾಗಿರೋವಂಥದ್ದು. ಈ 4 ಜಿಲ್ಲೆಗಳು 4 ತಾಲೂಕುಗಳು, ರಾಮನಗರ, ಕನಕಪುರ, ಚನ್ನಪಟ್ಟಣ ಮತ್ತು ಮಾಗಡಿ ತಾಲೂಕುಗಳೇನಿದೆ, ಇದೆಲ್ಲ ಸೇರಿದಾಗೆ ಇವೆಲ್ಲ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥದ್ದು. ಆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂತ ಕರೆದು ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತಂತಂದರೆ ಏನು ಸರಿ ಇರ್ತದೆ ಅನ್ನೋ ಈ ಒಂದು ಜನರು ಎಲ್ಲ ಸಾರ್ವಜನಿಕರು ಕೇಳ್ತಾರಂಥ ಪ್ರಶ್ನೆ. ಅದಕ್ಕೆ ಉತ್ತರ ಸಿದ್ದರಾಮಯ್ಯನವ್ರದ್ದು ಏನು ಬರುತ್ತೆ? ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಅಂತಲೇ ಪ್ರತ್ಯೇಕವಾಗಿರುವಂಥ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ ಈ ತಾಲೂಕುಗಳನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡ್ತಾ ಇರುವಂಥದ್ದು. ನಾನು ಹೇಳ್ದಾಗ ಈಗಾಗಲೇ ಅದು ತುಘಲಕ್ ದರ್ಬಾರು ಮತ್ತು ನಾನು ಹೇಳ್ದಾಗ ಇದರಲ್ಲಿ ಲ್ಯಾಂಡ್ ಮಾಫಿಯಾ ತುಂಬ ದೊಡ್ಡ ಮಟ್ಟದ ಕೆಲಸ ಮಾಡಿದೆ. ಹಾಗೆ ಅಕ್ರಮವಾಗಿ ಕಾನೂನುಬಾಹಿರವಾಗಿ ಬೇನಾಮಿ ಆಸ್ತಿಗಳನ್ನು ರಾಜಕಾರಣಿಗಳು ಮತ್ತು ಅಧಿಕಾರಿಗಳೇನು ಹೊಂದಿದ್ದಾರೆ, ಅದಕ್ಕೆಲ್ಲ ಒಂದು ದೊಡ್ಡ ಬೆಲೆಯನ್ನು ಪಡ್ಕೊಳ್ಳೋವಂಥ ನಿಟ್ಟಿನಲ್ಲಿ ಕೂಡ ದುರಾಲೋಚನೆಯಿಂದ ಕೂಡ ಈ ಜಿಲ್ಲೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವರೇನೇ ಈ ಹೆಸರನ್ನು ಇಟ್ಟಿದ್ರು ಕೂಡ ಈಗಾಗಲೇ HD ಕುಮಾರಸ್ವಾಮಿ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುಂದೆ ಸರ್ಕಾರ ಬದಲಾವಣೆ ಆಗುವಂಥ ದಿನಗಳು ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಪುನಃ ಇದು ರಾಮನಗರ ಜಿಲ್ಲೆಯಾಗೆ ಬರುತ್ತೆ. ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಮಾತಾಡ್ತಾ ಇರ್ತಕ್ಕಂಥದ್ದು ಕೂಡ ಸಿದ್ದರಾಮಯ್ಯನವರ ಸರ್ಕಾರ ನಿರಂತರವಾಗಿ ಹಿಂದೂ ವಿರೋಧಿ ಧೋರಣೆಯನ್ನು ತಳ್ಕೊಂಡು ಬರ್ತಾರೆ. ಹಾಗಾಗಿ ಶ್ರೀರಾಮಚಂದ್ರನ ಹೆಸರಿನಲ್ಲಿ ಆ ಜಿಲ್ಲೆಯನ್ನು ಕರೀತಾ ಇರುವಂಥ ವಿಷಯ ಕೂಡ ಇವರಿಗೆ ಅಪತ್ಯ ಆಗಿದೆ. ಹಾಗಾಗಿ ಒಂದು ಕುಮಾರಸ್ವಾಮಿಯವರ ಮೇಲೆ ದ್ವೇಷ ತೀರಿಸ್ಕೊಂಡಂಗೂ ಆಗುತ್ತೆ ಮತ್ತು ಆ ಶ್ರೀರಾಮಚಂದ್ರನ ಹೆಸರನ್ನು ಕೂಡ ತೆಗೆದಂಗೆ ಆಗುತ್ತೆ ಅನ್ನೋ 2 ಧೋರಣೆಯಿಂದ ಇವತ್ತು ಈ ರಾಮನಗರ ಜಿಲ್ಲೆಯನ್ನು ಎತ್ಕೊಂಡೋಗಿ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಾಮಕರಣ ಮಾಡುವಂಥದ್ರಲ್ಲಿ ಈಗ 75% ಯಶಸ್ಸು ಸಾಧಿಸಿರುವಂಥದ್ದು. ಇನ್ನು ಅಧಿಸೂಚನೆ ಹೊರಡಿಸಬೇಕು. ಇದಾದ ನಂತರ ಸಾಕಷ್ಟು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು 100ಕ್ಕೆ 100 ದಾಖಲಾಗ್ತದೆ. ಅದಕ್ಕೆ ಕಾನೂನು ಹೋರಾಟ ನಡೆಯುತ್ತೆ. ಕೊನೆಗೆ ಈ ವಿಷಯದಲ್ಲಿ ಅಂತಿಮವಾಗಿ ನನ್ನ ಪ್ರಕಾರ ಉಚ್ಚ ನ್ಯಾಯಾಲಯ ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡುವಂಥ ದಿನಗಳು ಕೂಡ ತುಂಬ ಹತ್ತಿರದಲ್ಲಿದೆ ಅಂತ ಅತ್ಯಂತ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಜನರಿಗೆ ಒಂದು ಡೌಟು, ಇನ್ನೊಂದು ವಾರ 15 ದಿವಸದೊಳಗಡೆ ಹೆಸರುಗಳೆಲ್ಲ ಚೇಂಜ್ ಆಗಿಬಿಡುತ್ತೆ, DC ಕಚೇರಿ ಅಲ್ಲೆಲ್ಲ ಬೋರ್ಡ್ಗಳೆಲ್ಲವೂ ಕೂಡ ರಾಮನಗರ ಜಿಲ್ಲೆ ಅನ್ನೋದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಆಗ್ಬಿಡುತ್ತಾ, ನಾವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಂಡ್ಬಿಡ್ಬೇಕಾ, ವೋಟರ್ ID ಚೇಂಜ್ ಮಾಡಿಸ್ಕೊಂಡ್ಬಿಡ್ಬೇಕಾ ಅನ್ನೋದು ಆಲ್ರೆಡಿ ಥಾಟ್ ಶುರುವಾಗಿದೆ ಸರ್. ಇದಕ್ಕೆ ಸಂಬಂಧಪಟ್ಟ ಕಾನೂನು ಪ್ರಕ್ರಿಯೆ ತುಂಬ ಸುದೀರ್ಘವಾದಂಥದ್ದು. ಇವತ್ತು ಇವ್ರು ಏನೇ ಮಾಡಿದ್ರು ಅದಕ್ಕೆ ಕನಿಷ್ಠ 4-5 ತಿಂಗಳ ಕಾಲ ಹಿಡಿಯುತ್ತೆ. ಅಲ್ಲಿ ತನಕ ಈ ಆಡಳಿತ ವ್ಯವಸ್ಥೆಯನ್ನು ಬದಲಾಯಿಸುವಂಥದ್ದು, ಆಡಳಿತ ಕಚೇರಿಗಳನ್ನ ಬದಲಾಯಿಸುವಂಥದ್ದು, ಆಡಳಿತದಲ್ಲಿರ್ತಕ್ಕಂಥ ದಾಖಲೆಗಳಲ್ಲಿ ಅದನ್ನು ಬದಲಾವಣೆ ತರುವಂಥದ್ದು, ನ್ಯಾಯಾಲಯಗಳಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳಲ್ಲಿರ್ತಕ್ಕಂಥ ಮತ್ತು ನ್ಯಾಯಾಲಯಗಳಲ್ಲಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಬದಲಾವಣೆ ತರುವಂಥದ್ದು ತುಂಬ ಸುದೀರ್ಘವಾಗಿರ್ತದೆ. ಹಾಗಾಗಿ ಅಷ್ಟು ಬೇಗ ಸಾಧ್ಯ ಇಲ್ಲ. ಆದರೂ ಕೂಡ ಇನ್ನು ಒಂದು 10-15 ದಿನದೊಳಗಾಗಿ 10 ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನು ರಾಮನಗರವನ್ನು ಬದಲಾವಣೆ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಾಗೆ ಇವರು ಸ್ಪಷ್ಟೀಕರಣ ಕೊಡಲೇಬೇಕಾಗತ್ತೆ ನ್ಯಾಯಾಲಯಕ್ಕೆ. ಆ ನ್ಯಾಯಾಲಯದಲ್ಲಿ ಅರ್ಜಿಗಳು ಸಲ್ಲಿಕೆ ಆಗತ್ತೆ ಅಂತ ನನಗೆ ತಿಳಿದು ಬಂದಿರತಕ್ಕಂಥ ವಿಷಯ. ಈಗ ತಾವು ಹೇಳಿದ್ರ, ನಾನು ಕೂಡ ಆ ಭಾಗದವ್ರೆ. ಸೊ ಈಗ ಆಲ್ರೆಡಿ ಲ್ಯಾಂಡ್ ವ್ಯಾಲ್ಯೂ ಎಲ್ಲ ಈಗ ಒಂದು 50 ಲಕ್ಷ ಇರೋವಂಥವ್ರು 70-75 ಲಕ್ಷಕ್ಕೆಲ್ಲ ಜನನೇ ಜಾಸ್ತಿ ಮಾಡಿದ್ದಾರೆ. ತಗೊಂಡವರು ಕೂಡ ಬ್ರೋಕರ್ಸ್ಗಳು, ಲ್ಯಾಂಡ್ ಮಾಫಿಯಾ ಅವರೆಲ್ಲರೂ ಕೂಡ ಈಗ ಎಂಟ್ರಿ ಕೊಡ್ತಾ ಇದ್ದಾರೆ ಆಲ್ರೆಡಿ. ನಾನು ಕೇಳುವಂಥ ಪ್ರಶ್ನೆಗೆ ತಾವು ಹೇಳಿದ್ರಿ ಡಬಲ್ ತ್ರಿಬಲ್ ಜಾಸ್ತಿ ಆಗೋ ಸಾಧ್ಯತೆ. ಒಂದು ಹೆಸರು ಚೇಂಜ್ ಮಾಡದೆ ಇಟ್ಕೆ, ಆ ಬೆಂಗಳೂರು ಅನ್ನೋದು ವರ್ಡ್ ಬಂದೇ ಇಟ್ಕೆನೆ ಇಷ್ಟೆಲ್ಲ ಆಗೋದಕ್ಕೆ ಸಾಧ್ಯತೆಗಳಿದೆಯಾ, ಅಥವಾ ಅಲ್ಲೇನಾದ್ರು ಬೇರೆ ರೀತಿಯಾಗಿ ಇನ್ಫ್ರಾಸ್ಟ್ರಕ್ಚರ್ ಬೇರೆ ಏನಾದರೂ ಆಗಬೇಕಾ ಸರ್? ಬೆಂಗಳೂರು ಅನ್ನೋ ಹೆಸರು ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಅನ್ನೋ ಹೆಸರು ಇಡೀ ವಿಶ್ವದಲ್ಲಿ ಮಾಡಿರ್ತಕ್ಕಂಥ ಒಂದು ಆಕರ್ಷಕವಾದಂಥ ಒಂದು ಆಕರ್ಷಣೀಯವಾದಂಥ ಒಂದು ಹೆಸರೇನಿದೆ, ಅದಕ್ಕೆ ಸಂಬಂಧಪಟ್ಟಾಗ ಹಾಗೆ ಆಗುತ್ತೆ. ಅದ್ರ ಜೊತೆಗೆ ಇವರು ಇನ್ನೊಂದು ಹೇಳಿದ್ದಾರೆ, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ, ಅದಕ್ಕೂ ಈ ಬಹುತೇಕ ಭಾಗಗಳು ಸೇರಿಸಿರ್ತಕ್ಕಂಥದ್ದು. ಅದೆಲ್ಲಕ್ಕಿಂತಲೂ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಿ ಈ ಪ್ರದೇಶಗಳನ್ನ ಸೇರಿಸಿರೋವಂಥದ್ದು. ಈ ಪ್ರದೇಶಗಳನ್ನು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತಾ ಇರೋವಂಥದ್ದೇ ಬೇರೆ ಏನು ಉದ್ದೇಶ ಇಲ್ಲ. ಸಿದ್ದರಾಮಯ್ಯ
ಸಿದ್ದರಾಮಯ್ಯನವ್ರ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳನ್ನು ಈ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ನುಂಗಾಕುವಂಥ ಒಂದು ದೊಡ್ಡ ಒಂದು ಸಂಚನ ರೂಪಿಸಿರ್ತಕ್ಕಂಥದ್ದು. ಆ ಸಂಚಿನ ಒಂದು ಮುಂದುವರೆದ ಭಾಗ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಘೋಷಣೆ ಮಾಡಿರ್ತಕ್ಕಂಥದ್ದು. ತುಂಬ ದಿನ ಅಂತೂ ನಿಲ್ಲೋದಿಲ್ಲ. ಇದೇನೇ ಇದ್ದರೂ ಅಂತಿಮವಾಗಿ ಇವರು ಎಲ್ಲ ರೀತಿಯಲ್ಲಿ ಅನುಮೋದನೆ ಪಡ್ಕೊಂಡ್ರು ಕೂಡ ಒಂದು 2-3 ವರ್ಷಗಳೊಳಗೆ ಇದಕ್ಕೆ ಪುನಃ ರಾಮನಗರ ಜಿಲ್ಲೆ ಅಂತಲೇ ನಾಮಕರಣ ಆಗುತ್ತೆ. ಅದು ಶತಸಿದ್ಧ, ಅದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಹೋರಾಟಗಾರರಂತ ಎನ್.ಆರ್. ರಮೇಶ್ ಅವರು ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಜಿಲ್ಲೆಗೆ ಮರು ನಾಮಕರಣವನ್ನು ಮಾಡಬೇಕಾದ್ರೆ ಏನೆಲ್ಲ ಕಾನೂನು ಪ್ರಕ್ರಿಯೆಗಳಿರುತ್ತೆ, ಜೊತೆಗೆ ಈಗ ಈ ವಿಚಾರದಲ್ಲಿ ಸಾರ್ವಜನಿಕರನ್ನ ಇನ್ವಾಲ್ವ್ ಮಾಡ್ಕೊಬೇಕಾಗಿತ್ತು. ಅಂದ್ರೆ ಒಂದು ಜಿಲ್ಲೆ ಅಥವಾ ಒಂದು ಹೊಸ ಜಿಲ್ಲೆ ಮಾಡಬೇಕಾದ್ರೆ ಅಥವಾ ಒಂದು ಜಿಲ್ಲೆಗೆ ಮರು ನಾಮಕರಣ ಮಾಡಬೇಕಾದ್ರೆ ಸಾರ್ವಜನಿಕರ ಒಪಿನಿಯನ್ ತೆಗೆದುಕೊಳ್ಬೇಕು. ಈಗ BBMP ವಾರ್ಡ್ಗಳು ರಚನೆ ಆಗುವಂತ ಸಂದರ್ಭದಲ್ಲೂ ಕೂಡ ಈ ರೀತಿಯಾದ ಪ್ರೋಸೆಸ್ ಆಗಿತ್ತು. ಸೊ ಆದ್ರೆ ಇದ್ಯಾವುದು ಕೂಡ ಆಗಿಲ್ಲ ಅಂತ ಅವರು ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಟ್ಟಿದ್ದ ಕೂಡಲೇ ಇದಾಯ್ತು ಅಂತಾನೂ ಅಲ್ಲ. ಈಗಲೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನ ಹಾಕೋದಕ್ಕೆ ಅವಕಾಶ ಇದೆ. 100 ಅರ್ಜಿಗಳು ಈಗ ಆರಂಭ ಆಗ್ತವೆ. ಅವೆಲ್ಲ ವಿಚಾರಣೆಗಳು ಅವೆಲ್ಲವೂ ಕೂಡ ಇತ್ಯರ್ಥ ಆಗಬೇಕು. ಕೋರ್ಟಿಂದಲೂ ಕೂಡ ಇದಕ್ಕೆ ತಡೆ ಬರುವಂತಹ ಸಾಧ್ಯತೆಗಳಿದೆ. ನಾವು ಕೂಡ ಹೋರಾಟ ಮಾಡ್ತೀವಿ. ಜೊತೆಗೆ ಈ ಸರ್ಕಾರ ಯಾವಾಗ ಪತನ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದೇನಾದ್ರೂ ಆಯ್ತು ಅಂತಂದ್ರೆ ಮತ್ತೆ ಆ ರಾಮನಗರ ಜಿಲ್ಲೆ ರಾಮ ಏನ್ ಹೆಸರು ಇದೆಯಲ್ಲ, ಸೊ ಅದನ್ನ ಮತ್ತೆ ಉಳಿಸ್ಕೊಳ್ಳುವಂತ ಕೆಲಸವನ್ನ ನಮ್ಮ ಬಿಜೆಪಿ ಮತ್ತು JDS ಇಂದ ನಾವು ಮಾಡ್ತೀವಿ ಎನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಲ್ಯಾಂಡ್ ವ್ಯಾಲ್ಯೂಗಳು ಯಾವ ರೀತಿಯಾಗಿ ರೈಸ್ ಆಗುತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಇನ್ಫಾರ್ಮೇಶನ್ ಎಲ್ಲವನ್ನ ಕೂಡ ಎನ್.ಆರ್. ರಮೇಶ್ ಅವರು ಸಂಕ್ಷಿಪ್ತವಾಗಿ ನ್ಯಾಷನಲ್ ಟಿವಿ ಮೂಲಕ ಈ ಒಂದು ಭಾಗದ ಜನತೆಗೆ ಜೊತೆಗೆ ಕರ್ನಾಟಕದ ಜನತೆಗೆ ತಿಳಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.